ನಿಮ್ಗೆ ಅನ್ಸುತ್ತೆ ನಿಮ್ ವಿಡಿಯೋಸ್ಗೆ ಜಾಸ್ತಿ ಲೈಕ್ ಬಂತಪ್ಪ ಅಂತಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತಾ? ನೀವು ಕಂಪ್ಲೀಟ್ಲಿ ರಾಂಗ್ ಇದ್ರೆ ನಿಮ್ಮ ವಿಡಿಯೋ ಲೈಕ್ಸ್ ಗಿಂತ ಎಷ್ಟು ಸೇವ್ ಆಗ್ತಿದೆ, ಎಷ್ಟು ಶೇರ್ ಆಗ್ತಿದೆ, ಇದು ಅಲ್ಗೊರಿಥಮ್ ಮ್ಯಾಟರ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ವಾಚ್ ಟೈಮ್ ಜೊತೆ ನಿಮ್ಮ ಶೇರ್ಸ್ ನ ಕೂಡ ಹೇಗೆ ಜಾಸ್ತಿ ಮಾಡೋದಂತ ಎರಡು ಬೆಸ್ಟ್ ಟಿಪ್ಸ್ ತಿಳಿಸ್ತೀನಿ. ಕೊನೆಯದಾಗಿರುವಂತ ಬೋನಸ್ ಟಿಪ್ ಮಾತ್ರ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಮೇಸ್ ಟು ಪಾರ್ಟ್ 15ನೇ ವಿಡಿಯೋನಲ್ಲಿ. ನೋಡಿ ಫ್ರೆಂಡ್ಸ್, ನಿಮ್ಮ ರೀಲ್ ಅಲ್ಲಿರುವಂತಹ ಫಸ್ಟ್ 3 ಸೆಕೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಇಲ್ಲೊಂದು ಒಳ್ಳೆ ಹುಕ್ ಒಂದಿಗೆ ವಿಡಿಯೋ ಸ್ಟಾರ್ಟ್ ಮಾಡಿ. ಮತ್ತೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ದೆ, ಮತ್ತೆ ಕೊನೆಯದಾಗಿರುವಂತಹ ಬೋನಸ್ ಟಿಪ್ ಮಾತ್ರ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಸೇಮ್ ಇದೇ ರೀತಿ ನೀವು ಟಿಪ್ಸ್ ಮತ್ತು ಟ್ರಿಕ್ಸ್ ಆಗಿರ್ಲಿ, ಮೀಮ್ಸ್ಗಳು, ಕಾಮಿಡಿಯೊಂದಿಗೆ ಆಡಿಯನ್ಸ್ ಒಂದಿಗೆ ಕನೆಕ್ಟ್ ಆಗ್ಬಿಟ್ಟು ಅವರು ವಿಡಿಯೋನ ಏನಾದ್ರೂ ಮಾಡಿ ಪೂರ್ತಿ ನೋಡೋ ಹಾಗೆ ಟಿಪ್ಸ್ ಯೂಸ್ ಮಾಡಿ. ನೆಕ್ಸ್ಟ್ ನಮ್ಮ ರೀಲ್ಸ್ ಗಳನ್ನ ಸೇವ್ ಮಾಡ್ಕೋದಾಗಿರ್ಲಿ ಅಥವಾ ಜಾಸ್ತಿ ಶೇರ್ ಮಾಡೋಕ್ಕೆ ಏನ್ ಟಿಪ್ಸ್ ಇದೆಯಪ್ಪ ಅಂತ ನೀವು ಕೇಳೋದಾದ್ರೆ, ನಾನಿಲ್ಲಿ ನಿಮಗೆ ಒಂದೇ ವಿಷಯ ಹೇಳೋದು, ನೀವು ತುಂಬಾ ಯೂಸ್ಫುಲ್ ಕಂಟೆಂಟ್ನ ಕೊಡಿ, ಟ್ರೆಂಡಿಂಗ್ ನ್ಯೂಸ್ಗಳ ವಿಡಿಯೋಸ್ಗಳು ಮಾಡಿ, ಜನಕ್ಕೆ ಏನು ಬೇಕಾಗಿದೆ ಆ ಕಂಟೆಂಟ್ನ ನೀವು ಕೊಟ್ಟರೆ ಆಟೋಮೆಟಿಕ್ಲಿ ನಿಮಗೆ ಲೈಕ್ಸು, ಕಮೆಂಟು, ಶೇರ್ಸು, ಸೇವ್ಸು ಎಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈ ವಿಡಿಯೋ ನೋಡಿ ಸ್ಟೂಡೆಂಟ್ಗೋಸ್ಕರ ಮಾಡಿದ್ದೆ. 1 ಮಿಲಿಯನ್ ವ್ಯೂಸ್ ಇದ್ರು ಜಸ್ಟ್ 25,000 ಲೈಕ್ಸ್ ಅಷ್ಟೇ ಇದೆ. ಆದರೆ 49,000 ಶೇರ್ಸ್ ಒಂದಿಗೆ 17,000 ಸೇವ್ಸ್ಗಳಿದೆ. ಸೊ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಗುರು, ನೀವು ಸುಮ್ಮನೆ ಸ್ಟಾರ್ಟಿಂಗ್ ಅಲ್ಲಿ ಏನೇನೋ ಕಂಟೆಂಟ್ ಮಾಡೋದಕ್ಕಿಂತ ಜನಕ್ಕೆ ಬೇಕಾಗಿರುವಂಥ ಒಳ್ಳೆ ಕಂಟೆಂಟ್ ಮಾಡಿ. ಇನ್ನು ನೀವೇನಾದ್ರೂ ಬೋನಸ್ ಟಿಪ್ಗೆಲ್ಲ ವೇಟ್ ಮಾಡ್ತಿದ್ರೆ ಆಟೋ DM ಯೂಸ್ ಮಾಡಿ. ಮತ್ತೆ ಎಲ್ಲ ಡೀಟೇಲ್ಸ್ನ ಕ್ಯಾಪ್ಷನ್ ಕೊಟ್ಟಿದ್ದೀನಿ ಅಂತೇಳಿ ಕ್ಯಾಪ್ಷನ್ ಓದಬೇಕಾದ್ರೆ ನೀವು ಒಬ್ಬ ಯೂಸರ್ ನಿಮ್ಮ ವಿಡಿಯೋನ 4-5 ಸರ್ತಿ ನೋಡಿದ್ರೆ 4-5 ವ್ಯೂಸ್ ಒಬ್ಬನಿಂದನೇ ಸಿಗುತ್ತೆ. ಮತ್ತೆ ನೀವೇನಾದ್ರೂ ನಮ್ಮ ಕ್ರಿಯೇಟರ್ ಪಾಠಶಾಲೆ ಪೇಜ್ನ ಫಾಲೋ ಮಾಡಿದ್ರೆ ನಿಮ್ಮ ಕ್ರಿಯೇಟರ್ ಜರ್ನಿ ಇನ್ನೂ ಈಸಿ ಆಗುತ್ತೆ.